IPL ಇತಿಹಾಸದಲ್ಲಿ RCB ಕಪ್ ಗೆದ್ದಿಲ್ಲದೆ ಇರಬಹುದು. ಆದರೆ RCB ಸಂಪಾದನೆ ಮಾಡಿರೋ ಅಭಿಮಾನಿಗಳನ್ನ ಬಹುಶಃ ಜಗತ್ತಿನ ಯಾವ ಕ್ರಿಕೆಟ್ ಟೀಮ್ ಕೂಡ ಸಂಪಾದನೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ಸತತ 16 ವರ್ಷಗಳಿಂದ ಟ್ರೋಫಿ ಗೆಲ್ಲದಿದ್ರು ಅಷ್ಟೇ ಲಾಯಲ್ ಆಗಿ ಫ್ಯಾನ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ಮುಂದೇನೂ ಮಾಡ್ತಾನೆ ಇರ್ತಾರೆ. ಹೌದು, ನಮ್ಮ ಟೀಮ್ ಅಂತ RCB ಅಭಿಮಾನಿಗಳಿಗೆ ಎಷ್ಟೇ ಹೆಮ್ಮೆ ಇದ್ರೂ ಕೂಡ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಹೌದು ಕಪ್ ಬೇಕಿತ್ತು ಅನ್ಸುತ್ತೆ ಅಲ್ವಾ. ಈ ಸಲ ಹೆಣ್ಮಕ್ಳ ಟೀಮ್ 2ನೇ ಆವೃತ್ತಿಯಲ್ಲೇ ಚಾಂಪಿಯನ್ ಆಗಿದ್ರು. ಹೀಗಾಗಿ IPLನಲ್ಲಿ RCB ಹುಡುಗರು ಕೂಡ ಕಪ್ ಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಖುಷಿ ಪಡ್ತಿದ್ರು. ಆದರೆ RCB ಸೋಲಿಗೆ RCB ಆಟಗಾರರೇ ಕಾರಣ ಆಗ್ತಿದ್ದಾರೆ ಅನ್ನೋದೇ ನೋವಿನ ಸಂಗತಿ. ಅದರಲ್ಲೂ ಸ್ಟಾರ್ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ ಫ್ಲಾಪ್ ಶೋನಿಂದಾಗಿ ಬೆಂಗಳೂರು ಟೀಮ್ಗೆ ತುಂಬಾನೇ ಎಫೆಕ್ಟ್ ಆಗ್ತಿದೆ. ಮ್ಯಾಕ್ಸಿ ಮೇಲೆ ಇಟ್ಟ ನಿರೀಕ್ಷೆ ಸುಳ್ಳಾಗಿದೆ ಹೇಗೆ? ಮ್ಯಾಕ್ಸಿ ಆಡೋದನ್ನೇ ಮರೆತ್ರ? ತಗೊಂಡಿರೋ ಹಣಕ್ಕಾದ್ರೂ ನಿಯತ್ತು ಬೇಡ್ವಾ? ಆಸೀಸ್ ಆಟಗಾರ ಟ್ರೋಲ್ ಆಗ್ತಿರೋದೇಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಪ್ರಿಲ್ 11ರಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈ ವಿರುದ್ಧದ ಪಂದ್ಯದ ಬಳಿಕ RCB ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. 0 ಸುತ್ತಿ ಔಟ್ ಆದ ಮ್ಯಾಕ್ಸ್ವೆಲ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಯಾಕಂದ್ರೆ ವಾಂಖೇಡೆ ಸ್ಟೇಡಿಯಂನಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಮೇಲೆ. ಅದೇ ಸ್ಟೇಡಿಯಂನಲ್ಲಿ ಮ್ಯಾಕ್ಸಿ ಡಬಲ್ ಸೆಂಚುರಿ ಹೊಡೆದು ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರೆದಿದ್ರು. ಆದರೆ RCB ಪರ ಆಡುವಾಗ ಮಾತ್ರ ಅಟ್ಟ ಫ್ಲಾಪ್ ಆಗಿದ್ರು. ರಜತ್ ಪಾಟಿದಾರ್ ಔಟ್ ಆದ ಬಳಿಕ ಕ್ರೀಸ್ಗೆ ಇಳಿದಿದ್ದ ಮ್ಯಾಕ್ಸಿ ಈ ಮ್ಯಾಚ್ನಲ್ಲಾದ್ರೂ ಆಡ್ತಾರೇನೋ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಮ್ಯಾಕ್ಸಿ ಮಾತ್ರ ಬಂದಷ್ಟೇ ಸ್ಪೀಡ್ನಲ್ಲೇ 0 ಸುತ್ತಿ ಪೆವಿಲಿಯನ್ ಸೇರಿಕೊಂಡಿದ್ರು. ಮ್ಯಾಕ್ಸಿ ಏನಾದರೂ ಸ್ವಲ್ಪನಾದ್ರೂ ರನ್ ಬಾರಿಸಿದ್ರೆ ಸ್ಕೋರ್ ಇನ್ನಷ್ಟು ಹೆಚ್ಚಿಸಲು ಸಹಾಯಕವಾಗ್ತಿತ್ತು. ಹಾಗಂತ ಮ್ಯಾಕ್ಸಿಯನ್ನು ಮುಂಬೈ ವಿರುದ್ಧದ ಪಂದ್ಯದಲ್ಲಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಆಡಿದ 5 ಪಂದ್ಯಗಳಲ್ಲೂ ಕೂಡ ಬಂದ ಪುಟ ಹೋದ ಪುಟ ಅನ್ನುವಂತೆಯೇ ಇದ್ರು. RCB ತಂಡದ ಪರ 5ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಇಳಿದಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಪಿಚ್ನಲ್ಲಾದ್ರೂ ಸ್ಫೋಟಕ ಬ್ಯಾಟ್ ಮಾಡಬಹುದೆಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಅದೇ ರಾಗ ಅದೇ ತಾಳ ಎಂಬಂತೆ ವಿಕೆಟ್ ಒಪ್ಪಿಸಿದ್ರು. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಶ್ರೇಯಸ್ ಗೋಪಾಲ್ ಅವರ ಎಸೆತದಲ್ಲಿ ಮ್ಯಾಕ್ಸ್ವೆಲ್ LBW ಬಲೆಗೆ ಬಿದ್ರು. ಆ ಮೂಲಕ ಖಾತೆ ತೆರೆಯದೆ ಪೆವಿಲಿಯನ್ಗೆ ತೆರಳಿದ್ರು. ಇದಕ್ಕೂ ಮುನ್ನ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಿದ 5 ಪಂದ್ಯಗಳಲ್ಲಿ 2 ಬಾರಿ ಡಕೌಟ್ ಸೇರಿದಂತೆ ಕೇವಲ 32 ರನ್ಗಳನ್ನ ಗಳಿಸಿದ್ರು. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಡಕೌಟ್ ಆಗಿದ್ದ ಮ್ಯಾಕ್ಸಿ 2ನೇ ಪಂದ್ಯದಲ್ಲಿ 3, 3ನೇ ಪಂದ್ಯದಲ್ಲಿ 28 ರನ್, 4ನೇ ಪಂದ್ಯದಲ್ಲಿ ಡಕೌಟ್, 5ನೇ ಪಂದ್ಯದಲ್ಲಿ 1 ರನ್ ಹಾಗೂ 6ನೇ ಪಂದ್ಯದಲ್ಲಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದ್ರು. ಅಲ್ಲದೆ ಮ್ಯಾಕ್ಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಡಕೌಟ್ ಆದ ಕೆಟ್ಟ ದಾಖಲೆಯಲ್ಲಿ ರೋಹಿತ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಅವರನ್ನ ಸರಿಗಟ್ಟಿದ್ದಾರೆ. ಈ ಮೂವರು ಆಟಗಾರರು ಇದೀಗ 17 ಬಾರಿ 0 ಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ಅಭಿಮಾನಿಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಆಸ್ಟ್ರೇಲಿಯಾ ಪರ ಹುಲಿ ರೀತಿ ಬ್ಯಾಟ್ ಮಾಡುವ ಮ್ಯಾಕ್ಸಿ RCB ಪರ ಇಲಿಯಂತೆ ಆಡ್ತಾ ಇದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಹಾಗೆ ABD ಮತ್ತು ಮ್ಯಾಕ್ಸಿ ಫುಟ್ ಪ್ರಿಂಟ್ಗಳ ಮೂಲಕ ಟೀಕೆ ಮಾಡಿದ್ದಾರೆ. ABD 360 ಡಿಗ್ರಿಯಲ್ಲಿ ನಿಂತು ಬ್ಯಾಟ್ ಬೀಸಿದ್ರೆ ಮ್ಯಾಕ್ಸಿ ಎದ್ದು ಕ್ರೀಸ್ಗೆ ಬರುವ ಮತ್ತು ಹೋಗುವ ಮಾರ್ಕ್ಗಳನ್ನ ಮಾತ್ರ ಹಾಕಿ ಲೇವಡಿ ಮಾಡಿದ್ದಾರೆ. ಹಾಗೆ ಮ್ಯಾಕ್ಸ್ವೆಲ್ಗೆ ಯಾರೋ ಮಾಟಮಂತ್ರ ಮಾಡಿಸಿರ್ಬೇಕು, ಅದಕ್ಕೆ ಹೀಗೆ ಔಟ್ ಆಗ್ತಿದ್ದಾರೆ. ಇಲ್ಲದೆ ಇದೇ ಗ್ರೌಂಡ್ನಲ್ಲಿ ವಿಶ್ವಕಪ್ನಲ್ಲಿ 200 ರನ್ ಬಾರಿಸಿದ್ದ ಮ್ಯಾಕ್ಸ್ವೆಲ್ ಈಗ 0ಗೆ ಔಟ್ ಆಗ್ತಾರೆ ಅಂದ್ರೆ ಅದಕ್ಕೆ ಮಾಟಮಂತ್ರವೇ ಕಾರಣ ಅಂತ ಕಾಲೆಳಿತಾ ಇದ್ದಾರೆ. ಅಷ್ಟೇ ಅಲ್ಲದೆ IPLನ ಬಿಗ್ಗೆಸ್ಟ್ ಫ್ರಾಡ್ ಎಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಹಳ್ಳಿಕಾರ್ ಸಂತೋಷ್ ಹೇಳಿರುವ ಹೇಳಿಕೆಯನ್ನೇ ಸಿಂಕ್ ಮಾಡಿ ರೂಪ್ತಾ ಇದ್ದಾರೆ. ಅವರ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಲಪ್ಪ ಎಂದು ಮ್ಯಾಕ್ಸಿ ಫೋಟೋವನ್ನ ಹಾಕಿ ಟ್ರೋಲ್ ಮಾಡ್ತಿದ್ದಾರೆ. ಇವರಿಬ್ರು ಸೇರ್ಕೊಂಡು ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸ್ನೇಹಿತರೆ, ಮ್ಯಾಕ್ಸಿ ಏನು ಸಾಮಾನ್ಯ ಪ್ಲೇಯರ್ ಅಲ್ಲ. ಸಿಂಗಲ್ ಆಗಿ ನಿಂತು ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸುವ ತಾಕತ್ತು ಇರುವ ಆಟಗಾರ. ಅದೇ ವಾಂಖೇಡೆ ಸ್ಟೇಡಿಯಂನಲ್ಲೇ ಮ್ಯಾಕ್ಸ್ವೆಲ್ 2023ರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ರಣರೋಚಕ ದ್ವಿಶತಕ ಬಾರಿಸಿದ್ರು. ಕಾಲಿನ ಗಾಯದ ನಡುವೆಯೂ ಏಕಾಂಗಿ ಹೋರಾಟ ನಡೆಸಿದ್ದ ಮ್ಯಾಕ್ಸಿ ಕೇವಲ 128 ಎಸೆತಗಳಲ್ಲಿ ತಾನೊಬ್ಬನೇ 201 ರನ್ಗಳನ್ನ ಗಳಿಸಿದ್ರು. ಆ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ವಿಶ್ವದ 11ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಅವರ ಈ ಹೋರಾಟದ ಇನ್ನಿಂಗ್ಸ್ನಲ್ಲಿ 21 ಬೌಂಡ್ರಿ, 10 ಸಿಕ್ಸರ್ಗಳು ಕೂಡ ಇದ್ವು. ಹೀಗೆ ಒಂದೇ ಮ್ಯಾಚ್ನಲ್ಲೇ ಹಲವು ದಾಖಲೆಗಳನ್ನ ಬರೆದಿದ್ರು ಮ್ಯಾಕ್ಸಿ. ಆಸೀಸ್ ಪರ ಅಬ್ಬರಿಸುವಾಗ ಇರುವ ಈ ಸ್ಟ್ರೆಂತ್ ಈಗ ಮ್ಯಾಕ್ಸಿಗಿಲ್ಲ. ಹೋಗ್ಲಿ, ತಗೊಳ್ತಿರೋ ಹಣಕ್ಕೂ ನ್ಯಾಯವಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಯಾಕಂದ್ರೆ IPLನಲ್ಲಿ ದೊಡ್ಡ ಮೊತ್ತವನ್ನ ಪಡೆಯುವ ಕ್ರಿಕೆಟಿಗರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಒಬ್ರು. ಅವರು ಪ್ರತಿ ಸೀಸನ್ಗೆ 14.25 ಕೋಟಿ ರೂಪಾಯಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಪಡೆದ ಹಣಕ್ಕೆ ನ್ಯಾಯ ಕೂಡ ಕೊಡ್ತಾ ಇಲ್ಲ. ಇವರೊಂದಿಗೆ 17.50 ಕೋಟಿ ಪಡೆದ ಕ್ಯಾಮರೂನ್ ಗ್ರೀನ್ ಕೂಡ ತೀವ್ರ ನಿರಾಸೆ ಮೂಡಿಸಿದ್ದಾರೆ. ಬೌಲಿಂಗ್ನಲ್ಲಿ ಅಲ್ಜಾರಿ ಜೋಸೆಫ್ ಸಹ 11.50 ಕೋಟಿ ಪಡೆದು ವೈಫಲ್ಯವನ್ನು ಅನುಭವಿಸ್ತಾ ಇದ್ದಾರೆ. ಇದೇ ಈಗ RCB ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಹಿಗ್ಗಮುಗ್ಗ ಟ್ರೋಲ್ ಮಾಡ್ತಿದ್ದಾರೆ. ಮೊದಲು ಮ್ಯಾಕ್ಸಿಯನ್ನ ಟೀಮ್ನಿಂದ ಹೊರಗಿಡಿ ಎಂದು ಕಿಡಿಕಾರ್ತಾ ಇದ್ದಾರೆ.
1-2 ಮ್ಯಾಚ್ನಲ್ಲಿ ಆಡಿಲ್ಲ ಅಂದ್ರೆ ಸಹಿಸಿಕೊಳ್ಬಹುದು. 6 ಪಂದ್ಯಗಳಲ್ಲೂ ಫ್ಲಾಪ್ ಶೋ ನೀಡಿದರೆ ಯಾಕೆ ಆಡಿಸಬೇಕು? ಕನ್ನಡಿಗರಿಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಸದ್ಯ SRH ವಿರುದ್ಧ ಸೋಮವಾರ ಪಂದ್ಯ ನಡೀತಾ ಇದ್ದು RCB ಪರ ಮ್ಯಾಕ್ಸ್ವೆಲ್ ಆಡೋದು ಡೌಟ್ ಇದೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಹೆಬ್ಬೆರಳಿಗೆ ಗಾಯವಾಗಿದ್ದು ತಂಡದಿಂದ ಹೊರಗುಳಿಯಲಿದ್ದಾರೆ. ಇದರಿಂದ ಫ್ಯಾನ್ಸ್ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಗೇಮ್ ಚೇಂಜರ್ ಮ್ಯಾಕ್ಸ್ವೆಲ್ ಅವರ ಬ್ಯಾಟ್ ಸೌಂಡ್ ಮಾಡ್ತಿಲ್ಲ ಯಾಕೆ? ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.